ನಾರಾಯಣಗೌಡರ ಅಭಿಮಾನಿ ಬಂಧುಗಳೇ, ಇವತ್ತು ನಾವೆಲ್ಲ ಇಲ್ಲಿ ಸೇರಿರುವಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಮಾಜಿ ಸಚಿವರು 5 ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಿರುವಂಥ ಒಬ್ಬ ಮಣ್ಣಿನ ರೈತನ ಮಗ ಅಂತ ಹೇಳಿದ್ರೆ ಅವರು ನಮ್ಮ KR ಪೇಟೆನಲ್ಲಿ ಹ್ಯಾಟ್ರಿಕ್ ಶಾಸಕರಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಿದಂಥ ನಮ್ಮ ನಾರಾಯಣಗೌಡರು. ಇವತ್ತು ನಮ್ಮ ವಾಸಣ್ಣ ಅವರು ಹೇಳಿದ್ರು, ಇದು ಸಿನಿಮಾ ಟೆಂಟ್ ಅಲ್ಲ, ಇದು ಸಿನಿಮಾ ಸೆಟ್ಟಿಂಗ್ ಅಲ್ಲ, ಇದು ಕರ್ನಾಟಕ ರಾಜ್ಯಕ್ಕೆ ಮಂಜೂರಾದಂಥ 6 ಆಸ್ಪತ್ರೆಗಳಲ್ಲಿ KR ಪೇಟೆ ಪಟ್ಟಣದಲ್ಲಿ ದುಂಡಶೆಟ್ಟಿ ಲಕ್ಷ್ಮಮ್ಮ ತಾಯಿ ಮಕ್ಕಳ ಆಸ್ಪತ್ರೆ 33 ಕೋಟಿ, 1-2 ಕೋಟಿ ಅಲ್ಲ, 33 ಕೋಟಿ. KR ಪೇಟೆ ತಾಲೂಕಿನ ಎಲ್ಲ ತಾಯಂದಿರು, ಹೆಣ್ಣು ಮಕ್ಕಳು ಮೈಸೂರು, ಬೆಂಗಳೂರು ನಗರಗಳಿಗೆ ಹೋಗಬೇಕಾಗಿಲ್ಲ. KR ಪೇಟೆನಲ್ಲೇ ಒಳ್ಳೆ ಸುಸಜ್ಜಿತವಾದಂಥ ಒಳ್ಳೆಯ ಚಿಕಿತ್ಸೆ, ಗುಣಮಟ್ಟದ ಚಿಕಿತ್ಸೆ ಉಚಿತವಾಗಿ ಸಿಗಬೇಕು ಅಂತ ತಾಯಿ ಮಗು ಆಸ್ಪತ್ರೆಯನ್ನು ನಾರಾಯಣಗೌಡರು ನಮ್ಮ KR ಪೇಟೆಗೆ ತಂದು ಕೊಟ್ಟಿದ್ದಾರೆ. ಹಾಗೆ ಇವತ್ತು ನಾವು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ನೆನ್ಕೋತೀವಿ. ನಾವು ನಾರಾಯಣಗೌಡರು KR ಪೇಟೆನಲ್ಲಿ ಹರಿದು ಹೋಗ್ತಾ ಇದ್ದಂಥ ಹೇಮಾವತಿ ನೀರನ್ನು ಬಳಕೆ ಮಾಡಿಕೊಂಡು ಕೀಳ್ನೆರೆ ಹೋಬಳಿಗೆ ಮತ್ತು ಬೂಕನಕೆರೆ ಹೋಬಳಿಯ 200 ಕೆರೆಗಳನ್ನು ತುಂಬಿಸೋದಕ್ಕೆ 265 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ, ಹಾಗೆ ಗೂಡೆ ಹೊಸಳ್ಳಿಯಿಂದ ಹೇಮಾವತಿ ನದಿಯಿಂದ ಸಂತೇಬಚಳ್ಳಿ ಹೋಬಳಿಗೆ ಮತ್ತು ನಾಗಮಂಗಲ ತಾಲೂಕಿನ ಕೆಲವು ಗ್ರಾಮಗಳಿಗೆ ಕೆರೆ ಕಟ್ಟೆಗಳನ್ನು ತುಂಬಿಸೋದಕ್ಕೆ 220 ಕೋಟಿ ರೂಪಾಯಿ, ಹಾಗೆ ಅಕ್ಕಿ ಹೆಬ್ಬಾಳು ಹೋಬಳಿಯ ರಂಗೇನಹಳ್ಳಿ ಬಳಿ 35 ಕೋಟಿ ರೂಪಾಯಿ ವೆಚ್ಚದಲ್ಲಿ 15 ಕೆರೆಗಳನ್ನು ತುಂಬಿಸೋದಕ್ಕೆ ಏತ ನೀರಾವರಿ ಯೋಜನೆಯನ್ನು ಮಾಡಿಕೊಟ್ಟಂಥ ಒಬ್ಬ ಪುಣ್ಯಾತ್ಮ ಮಣ್ಣಿನ ಮಗ ಅಂತ ಹೇಳಿದ್ರೆ ಅದು ನಮ್ಮ ನಾರಾಯಣಗೌಡರು. ಮುಂದೆ ನಾವೆಲ್ಲ ನೋಡ್ತಾ ಇದ್ದೀವಿ, ಇವತ್ತು ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಫೋಟೋವನ್ನು ಹಾಕೊಂಡು ಪೂಜೆ ಮಾಡ್ತೀವಿ. ನಾವು ನಮ್ಮ ಮೈಸೂರು ಮಹಾರಾಜರ ಫೋಟೋನ ಇವತ್ತು ನಾರಾಯಣಗೌಡರು ನಮಗೆ ಬರಡು ಭೂಮಿಗೆ ನೀರನ್ನು ತಂದುಕೊಟ್ಟಂಥ ಅಭಿನವ ಭಗೀರಥ, ಗಂಗೆಯನ್ನ ಭೂಮಿಗೆ ತಗೊಂಡ್ಬಂದಿರೋದಕ್ಕೆ ಭಗೀರಥ ಯಾವ ರೀತಿ ತಪಸ್ಸನ್ನು ಮಾಡಿದ್ರು ನಾರಾಯಣಗೌಡರು